ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬೊಜ್ಜು ಅನ್ನೋದು ಒಂದು ಸಾಮಾನ್ಯ ಬಟ್ ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಏಕೆಂದರೆ ಬೊಜ್ಜಿನಿಂದಾಗಿ ನೂರಾರು ಕಾಯಿಲೆಗಳು ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಲೈಫ್ ಸ್ಟೈಲ್ ಹಾಗೂ ಫುಡ್ ಹ್ಯಾಬಿಟ್, ಅಂದರೆ ನಮ್ಮ ಆಹಾರ ಪದ್ಧತಿ. ಹಾಗಾಗಿ ತೂಕ ಕಡಿಮೆ ಮಾಡ್ಕೊಳ್ಳೋದು ತುಂಬ ಅನಿವಾರ್ಯ. ಹಾಗಂತ ಬೇಕಾಬಿಟ್ಟು ಡಯಟ್ಗಳನ್ನ ಫಾಲೋ ಮಾಡೋಕ್ಕೆ ಆಗಲ್ಲ ಅಲ್ವಾ? ಈ ಘಟನೆ ನಡೆದಿದ್ದು ತಮಿಳುನಾಡಿನ ಕೊಳ್ಸಲ್ ಎಂಬ ಪ್ರದೇಶದಲ್ಲಿ. ಈಗ ನಾನು ಹೇಳ್ತಿರೋಂತಹ ಈ ಯುವಕನ ಹೆಸರು ಶಕ್ತೀಶ್ವರ್. ಈತನಿಗೆ 17 ವರ್ಷ. ಈತ ಒಬ್ಬ ಎಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಬಹುಶಃ ಇವನು ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದ ಅಂತ ಕಾಣುತ್ತೆ. ಸೊ ಹಾಗಾಗಿ ಈತ ಕಾಲೇಜ್ಗೆ ಹೋದರೆ ಎಲ್ಲಿ ತನ್ನ ಸಹ ವಿದ್ಯಾರ್ಥಿಗಳು, ತನ್ನ ಫ್ರೆಂಡ್ಸ್ ತನ್ನನ್ನು ಗೇಲಿ ಮಾಡ್ತಾರೆ ಅಂತ ಭಾವಿಸಿ ತೂಕ ಕಡಿಮೆ ಮಾಡ್ಕೊಳ್ಳೋದು ನಿರ್ಧಾರ ಮಾಡ್ತಾನೆ. ಸೊ ಇದಕ್ಕೆ ಈತ ಆಯ್ಕೆ ಮಾಡಿಕೊಂಡಂತಹ ದಾರಿ ಯೂಟ್ಯೂಬ್. ಸೊ ಯೂಟ್ಯೂಬಲ್ಲಿ ಬರ್ತಾ ಇರ್ತಕ್ಕಂತಹ ಎಲ್ಲ ಒಂದು ಡಯಟ್ ವಿಡಿಯೋಗಳನ್ನ ಮತ್ತು ಆಹಾರ ಕ್ರಮಗಳನ್ನ ಈತ ಫಾಲೋ ಮಾಡ್ತಿರ್ತಾನೆ. ಸೊ ಈ ಯೂಟ್ಯೂಬ್ ಸೂಚನೆಗಳ ಪ್ರಕಾರ ಅವನ ಡಯಟ್ ಅಂಡ್ ವ್ಯಾಯಾಮವನ್ನು ಪ್ರಾರಂಭ ಮಾಡ್ತಾನೆ. ಸೊ ಅದಕ್ಕಾಗಿ ಈತ ಕಳೆದ 3 ತಿಂಗಳಿಂದ ಯಾವುದೇ ರೀತಿಯ ಇತರ ಆಹಾರಗಳನ್ನು ಸೇವಿಸೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿರ್ತಾನೆ. ಕೇವಲ ಹಣ್ಣಿನ ಜ್ಯೂಸ್ ಹಾಗೂ ನೀರನ್ನು ಕುಡಿದು ಇದ್ರ ಜೊತೆಗೆ ಕೆಲವೊಂದು ವ್ಯಾಯಾಮಗಳನ್ನ ಮಾಡಿಕೊಂಡು ಈತ ತನ್ನ ತೂಕ ಇಳಿಸ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಿದ್ದ. ಸೊ ಇದನ್ನು ಆತನ ಫ್ಯಾಮಿಲಿಯವರು ಕೂಡ ದೃಢಪಡಿಸಿದ್ದಾರೆ. ಸೊ ಕುಟುಂಬಸ್ಥರ ಪ್ರಕಾರ ಈತ ಕೆಲವೊಂದು ಮಾತ್ರೆಗಳನ್ನು ಕೂಡ ತಗೋತಾ ಇದ್ದ. ವ್ಯಾಯಾಮ ಮಾಡೋದ್ರ ಜೊತೆಗೆ ಡಯಟ್ನ ಫಾಲೋ ಮಾಡೋದ್ರ ಜೊತೆಗೆ ಸೊ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ ಕೆಲವೊಂದು ಮಾತ್ರೆಗಳನ್ನು ಕೂಡ ತಗೋತಾ ಇದ್ದ ಅಂತೇಳಿ ಈತನ ಫ್ಯಾಮಿಲಿಯವ್ರು ಹೇಳಿದ್ದಾರೆ. ಸೊ ಇದು ಹೀಗೆ ನಡೀತಾ ಇರುತ್ತೆ. ಬರೀ ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ವೆಯ್ಟ್ ರಿಡ್ಯೂಸ್ ಮಾಡೋದು, ಇದು ಆಗ್ತಾ ಇರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ ಆತನಿಗೆ ಒಂದಿನ ಶೀತ ಹಾಗೂ ಉಸಿರಾಟದ ಸಮಸ್ಯೆ ಕಾಣಿಸುತ್ತೆ. ಸೊ ತಕ್ಷಣವೇ ಅವನ ಫ್ಯಾಮಿಲಿಯವರು ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಆ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ ಈತ ಆಗಲೇ ಸಾವನ್ನಪ್ಪಿದ್ದಾನೆ ಅಂತ. ಸೊ ಫ್ರೆಂಡ್ಸ್, ನಾನು ಹೇಳೋದು ಏನಂತ ಹೇಳಿದ್ರೆ, ಸಕ್ಸಸ್ಗೆ ಯಾವುದೇ ರೀತಿಯ ಶಾರ್ಟ್ಕಟ್ ಇಲ್ಲ. ಸೊ ನಾವೇನೇ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಕಷ್ಟಪಡಲೇಬೇಕು, ನಾವು ಅದಕ್ಕೆ ಎಫರ್ಟ್ ಹಾಕಲೇಬೇಕು. ಶಾರ್ಟ್ಕಟ್ಟಲ್ಲಿ ನಾವೇನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಸ್ಟೈನ್ ಆಗಲ್ಲ. ಸೊ ಅದು ಒಂದು ದೀರ್ಘಾವಧಿ ತನಕ ಅದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಜಸ್ಟ್ ಇವಾಗ ನಾವು ಅದನ್ನ ಮಾಡ್ತೀವಿ, ಅದರಿಂದ ನಮಗೆ ಒಂದು ಸಕ್ಸಸ್ ಸಿಗುತ್ತೆ ಅಷ್ಟೇ. ಸೊ ಅದನ್ನು ನಿಲ್ಲಿಸಿದ ಮೇಲೆ ನಮಗೆ ಮತ್ತೆ ನಾವು ಏನು ಅಂದರೆ ಈ ವೆಯ್ಟ್ ಆಗಿರ್ಬೋದು ಅಥವಾ ಬೇರೊಂದಾಗಿರ್ಬೋದು ಅದು ನಮ್ಗೆ ರಿಟರ್ನ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ರೀತಿಯ ಡಯಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ ಡಯಟಿಷಿಯನ್ ಆಗಿರ್ಬೋದು ಅಥವಾ ಡಾಕ್ಟರ್ಸ್ನ ಆಗಿರ್ಬೋದು ಕನ್ಸಲ್ಟ್ ಮಾಡಿ ಸೊ ಮಾಡೋದು ತುಂಬ ಅವಶ್ಯಕತೆ ಇದೆ. ಅಥವಾ ಯಾರು ಗೊತ್ತಿರುತ್ತೆ ಅಂಥವ್ರ ಹತ್ರ ಕೆಲವೊಂದು ಸಲಹೆಗಳನ್ನ ಪಡ್ಕೊಂಡು ನಾವು ಡಯಟ್ ಮಾಡುವಂಥದ್ದು ತುಂಬ ಅನಿವಾರ್ಯ. ಇಲ್ಲ ಅಂತ ಹೇಳಿದ್ರೆ ಈ ಥರ ಒಂದು ಶಾರ್ಟ್ಕಟ್ಗಳನ್ನ ಯೂಸ್ ಮಾಡಿ ಈ ಥರ ಪ್ರಾಣಕ್ಕೆ ಒಂದು ಕುತ್ತು ತಂದುಕೊಳ್ಳುವಂತಹ ಸಿಚುವೇಶನ್ಗಳು ಬಂದ್ಬಿಡುತ್ತೆ. ಸೊ ಇದೇ ಥರ ಒಂದು ಕೇಸು ಕೇರಳದಲ್ಲೂ ಆಗಿತ್ತು. ಕೇರಳದಲ್ಲೂ ಒಬ್ಳು ಯುವತಿ ಈ ಥರ ಯೂಟ್ಯೂಬ್ ನೋಡಿಕೊಂಡು ಅದನ್ನು ಡಯಟ್ ಫಾಲೋ ಮಾಡಿ ಅವಳು ಕೂಡ ಸತ್ಲು. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಎಲ್ಲ ಥರ ಒಂದು ಮಾಹಿತಿ ತುಂಬ ಈಸಿಯಾಗಿ ಸಿಗ್ತಾ ಇದೆ. ಅದು ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ತುಂಬ ಈಸಿಯಾಗಿ ನಮಗೆಲ್ಲ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದನ್ನ ನೋಡಿಕೊಂಡು ನಾವು ಅದನ್ನು ಫಾಲೋ ಮಾಡೋಕೆ ಹೋಗ್ತೀವಿ. ಅದರಿಂದ ನಮ್ಮ ಪ್ರಾಣಕ್ಕೆ ನಾವು ಆಪತ್ತನ್ನು ತಂದುಕೊಳ್ಳುವಂತಹ ಸಿಚುವೇಶನ್ಗಳು ಅಂಥ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕೆಲವರು ಬರೀ ಫ್ರೂಟ್ ಜ್ಯೂಸನ್ನ ಕುಡಿದು ಡಯಟ್ ಮಾಡೋಕ್ಕೆ ಅಂದರೆ ವೆಯ್ಟ್ ರಿಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕೆಲವರು ಬರೀ ಫ್ರೂಟ್ಸನ್ನಷ್ಟೇ ತಿಂದು ಡಯಟ್ ಮಾಡ್ತಾರೆ. ಕೆಲವರು ಎಲ್ಲನೂ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್ನ ತಗೊಂಡು ವೆಯ್ಟ್ ರೆಡ್ಯೂಸ್ ಮಾಡ್ತಾರೆ. ಸೊ ಒಂದೊಂದು ತುಂಬ ರೀತಿಯಾದಂತಹ ಡಯಟ್ಗಳಿದ್ದಾವೆ. ಅದರಲ್ಲಿ ನಾವು ಯಾವುದು ನಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ನಾವು ಫ್ರೂಟ್ ಜ್ಯೂಸನ್ನು ಕುಡಿದು ವೆಯ್ಟ್ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ತುಂಬ ಅನಾನುಕೂಲಗಳಿದ್ದಾವೆ. ದ ಫಸ್ಟ್ ಒನ್ ಏನಂತ ಹೇಳಿದ್ರೆ, ಈ ಫ್ರೂಟ್ ಜ್ಯೂಸನ್ನು ತೊಗೊಂಡು ಡಯಟ್ ಮಾಡೋದ್ರಿಂದ ನಮಗೆ ಪ್ರೋಟೀನ್ ಸಿಗಲ್ಲ. ಸೊ ಫ್ರೂಟ್ ಜ್ಯೂಸಲ್ಲಿ ಯಾವುದೇ ರೀತಿ ಪ್ರೋಟೀನ್ ಇರಲ್ಲ. ಇದ್ರೂ ಕೂಡ ಅದು ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ನ ಕೊಡಲ್ಲ. ಸೊ ಹಾಗಾಗಿ ಆ ಪ್ರೋಟೀನ್ನ ಹೊರಗಡೆಯಿಂದ ತೊಗೊಳ್ಬೇಕಾಗತ್ತೆ. ಸೆಕೆಂಡ್ ಏನಂತ ಹೇಳಿದ್ರೆ, ಇದರಲ್ಲಿ ಫೈಬರ್ ಇರಲ್ಲ. ಫ್ರೂಟ್ಸಲ್ಲಿ ಫೈಬರ್ ಇರುತ್ತೆ, ಬಟ್ ಅದನ್ನು ನಾವು ಜ್ಯೂಸಾಗಿ ಕನ್ವರ್ಟ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಎಲ್ಲ ಫೈಬರು ಹೋಗ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಆ ಪ್ರೊಸೆಸ್ಸೇ ಆಗಿದೆ. ಜ್ಯೂಸ್ ಮಾಡೋ ಪ್ರೊಸೆಸ್ಸಲ್ಲಿ ಫೈಬರ್ ಲಾಸ್ ಆಗುತ್ತೆ. ಸೊ ನಮಗೆ ಬೇಕಾದಂತಹ ನಮ್ಮ ಶರೀರಕ್ಕೆ ಬೇಕಾದಂತಹ ಒಂದು ಫೈಬರ್ ಸಿಗಲ್ಲ. ಸೊ ನೆಕ್ಸ್ಟ್ ಏನಂದರೆ, ಫ್ರೂಟ್ ಜ್ಯೂಸು ಶುಗರ್ ಇರೋದ್ರಿಂದ, ಫ್ರಕ್ಟೋಸ್ ಇರೋದ್ರಿಂದ ಅದು ನಮ್ಮ ಇನ್ಸುಲಿನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಅಂದರೆ ನಮ್ಮ ಇನ್ಸುಲಿನ್ನಲ್ಲಿ ವೇರಿಯೇಷನ್ ಆಗೋದಕ್ಕೆ ಕಾರಣ ಆಗುತ್ತೆ.
ಜೊತೆಗೆ ಈ ಥರ ನಮ್ಮ ಬಾಡಿನಲ್ಲಿ ಪ್ರೋಟೀನ್ ಆಗಲಿ ಅಥವಾ ಫೈಬರ್ ಆಗಲಿ ಫ್ಯಾಟ್ ಆಗಲಿ ಯಾವುದನ್ನು ಇನ್ಕ್ಲೂಡ್ ಮಾಡ್ದೇ ಬರೀ ಫ್ರೂಟ್ಸನ್ನಷ್ಟೇ ತಿನ್ಕೊಂಡು ಅಥವಾ ಜ್ಯೂಸ್ ಅಷ್ಟೇ ಕುಡ್ಕೊಂಡು ನಾವು ಡಯಟ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಆಗಲ್ಲ, ಇದರಿಂದ ಮಸಲ್ ಅಷ್ಟೇ ಲಾಸ್ ಆಗುತ್ತೆ. ಇದು ಕೂಡ ನಮಗೆ ದೀರ್ಘಕಾಲದ ಸಮಸ್ಯೆಗಳನ್ನ, ಒಂದು ಆರೋಗ್ಯ ಸಮಸ್ಯೆಗಳನ್ನ ತಂದುಕೊಡುತ್ತೆ. ಜೊತೆಗೆ ಇದು ನಮ್ಮ ಬಾಡಿಗೆ ಬೇಕಾದಂತಹ ವಿಟಮಿನ್ ಆಗಲಿ, ಮಿನರಲ್ಸ್ನಾಗಲಿ ಅಥವಾ ಎನರ್ಜಿನಾಗಲಿ ಇದು ನಮಗೆ ಕಂಪ್ಲೀಟ್ ಸಿಗಲ್ಲ ಫ್ರೂಟ್ ಜ್ಯೂಸಿಂದ. ಜೊತೆಗೆ ಮೇಯ್ನ್ ಆಗಿ ನಮ್ಮ ಕಿಡ್ನಿ ಮೇಲೂ ಕೂಡ ಇದು ಪ್ರಾಬ್ಲಮ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಫ್ರೂಟಲ್ಲಿ ಶುಗರ್ ಇರುತ್ತೆ, ಫ್ರಕ್ಟೋಸ್ ಅನ್ನೋದು ಒಂದು ಶುಗರ್, ಅದು ಶುಗರ್ ಕ್ಯಾಟಗರಿಗೆ ಬರುತ್ತೆ. ಅದರಿಂದಾಗಿ ನಮ್ಮ ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅದು ಕಿಡ್ನಿ ಹಾಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಥರ ಎಲ್ಲ ಶಾರ್ಟ್ಕಟ್ಗಳನ್ನ ಬಿಟ್ಟು ಒಂದು ಬ್ಯಾಲೆನ್ಸ್ಡ್ ಮೀಲ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿ, ನಮ್ಮ ವೆಯ್ಟ್ ಆಟೋಮೆಟಿಕ್ಕಾಗಿ ರಿಡ್ಯೂಸ್ ಆಗುತ್ತೆ. ಈ ಒಂದು ಬ್ಯಾಲೆನ್ಸ್ಡ್ ಮೀಲ್ನ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಾವು ಆರಾಮಾಗಿ ತುಂಬ ಈಸಿಯಾಗಿ ನಾವು ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು. ಅದೇನಂತ ಹೇಳಿದ್ರೆ ಮೊದಲನೇದು, ದಿನಕ್ಕೆ ಒಂದು 8ರಿಂದ 10 ಗ್ಲಾಸಷ್ಟು ನೀರು ಕುಡಿಯೋದ್ರಿಂದನೂ ಕೂಡ ನಾವು ವೆಯ್ಟ್ ರೆಡ್ಯೂಸ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಲಿರ್ತಕ್ಕಂತಹ ಎಲ್ಲ ಕಲ್ಮಶಗಳು ಹೊರಗಡೆ ಹೋಗುತ್ತೆ. ಇದರಿಂದ ಇದು ಕೂಡ ನಮ್ಮ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ, ಒಂದು ಆ್ಯಡೆಡ್ ಅಡ್ವಾಂಟೇಜ್. ಓಕೆ, ಜೊತೆಗೆ ನಾವು ಈ ಫ್ರೈಡ್ ಫುಡ್ ಆಗಿರ್ಬೋದು ಅಥವಾ ಪ್ಯಾಕೇಜ್ಡ್ ಫುಡ್ ಆಗಿರ್ಬೋದು ಅಥವಾ ಶುಗರಿ ಫ್ರೂಟ್ಸ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಶುಗರ್ ಇರ್ತಕ್ಕಂಥ ಐಟಮ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ನಾವು ಮನೆಯಲ್ಲಿ ಏನು ಪ್ರಿಪೇರ್ ಮಾಡಿರ್ತೀವೋ ಅದನ್ನೇ ತಿನ್ನಬೇಕು. ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಫುಡ್ಡನ್ನು ತಿನ್ನಬೇಕು. ಇದ್ರ ಜೊತೆಗೆ ಸ್ವಲ್ಪ ಮೊಳಕೆ ಕಾಳುಗಳನ್ನಾಗಲಿ ಅಥವಾ ಸಲಾಡ್ಸ್ಗಳನ್ನಾಗಲಿ, ಸೌತೆಕಾಯಿ, ಕ್ಯಾರೆಟ್ ಇದನ್ನೆಲ್ಲ ನಾವು ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮ್ಮ ವೆಯ್ಟನ್ನು ನಾವು ರೆಡ್ಯೂಸ್ ಮಾಡ್ಕೋಬೋದು. ಜೊತೆಗೆ ಒಂದು ಅರ್ಧ ಗಂಟೆ ನೀವು ವಾಕ್ ಮಾಡಲೇಬೇಕಾಗುತ್ತೆ. ಅದು ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅಥವಾ ಸೂರ್ಯ ನಮಸ್ಕಾರ ಆಗಿರ್ಬೋದು, ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೋ, ನೀವು ಜಿಮ್ಗೆ ಹೋಗೋರಾದರೆ ನೀವು ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೋದು. ಅಥವಾ ಇದು ಯಾವುದೂ ಆಗಲ್ಲ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಮನೆಯಲ್ಲೇ ಒಂದಷ್ಟು ಕುತ್ಕೊಂಡು ಮಾಡ್ತಾ ಇರ್ತಕ್ಕಂಥ ಎಕ್ಸಸೈಸ್ಗಳನ್ನ ಮಾಡ್ಬೋದು. ಇದರಿಂದ ಕೂಡ ನೀವು ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು. ವಾಕಿಂಗ್ ಅಂದ ತಕ್ಷಣ ನೀವು ಎಕ್ದಮ್ 10,000 ಸ್ಟೆಪ್ಸ್ ಮಾಡಬೇಕು ಅಂತ ಏನಿಲ್ಲ. ಡೈಲಿ ಸ್ಲೋಲಿ 2,000 3,000 ಈ ಥರ ಜಾಸ್ತಿ ಮಾಡಿಕೊಂಡು ನೀವು ವಾಕಿಂಗ್ ಮಾಡಿಕೊಂಡು ಕೂಡ ನೀವು ವೆಯ್ಟನ್ನು ರೆಡ್ಯೂಸ್ ಮಾಡ್ಬೋದು. ಇಲ್ಲಿ ನಾವು 2 ಥರ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು. ಒಂದು, ನಾವು ತಿಂತಕ್ಕಂತಹ ಕ್ಯಾಲೋರಿನ ಕಡಿಮೆ ಮಾಡಿಕೊಂಡು ಅದರಿಂದ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು. ಅಥವಾ ನಾವೇನು ತಿಂತಾ ಇದೀವೋ ಅದ್ರ ಜೊತೆಗೆ ಎಕ್ಸಸೈಸ್ನ ಜಾಸ್ತಿ ಮಾಡ್ಕೋಬೇಕು. ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ. ಎಕ್ಸಸೈಸ್ ಆ್ಯಂಡ್ ಕ್ಯಾಲರಿ ಎರಡು ಬ್ಯಾಲೆನ್ಸ್ ಆದಾಗ ನಾವು ಸ್ಲೋ ಆಗಿ ನಾವು ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನೀವು ಕರೆಕ್ಟಾಗಿ ನಿದ್ರೆ ಮಾಡಬೇಕು. ನಿದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಗಾಂಗಗಳಿಗೂ ಅದರದ್ದೇ ಆದಂತಹ ಕೆಲಸ ಇರುತ್ತೆ, ಮತ್ತು ಅದರದ್ದೇ ಆದಂತಹ ಒಂದು ಟೈಮಲ್ಲಿ ಅವು ಕಾರ್ಯನಿರ್ವಹಿಸುತ್ತೆ. ಕಿಡ್ನಿ ಅದು ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ತನ್ನಲ್ಲಿ ಏನೇನಾಗಿದೆ ಡ್ಯಾಮೇಜ್ ಆಗಿರ್ಬೋದು ಅಥವಾ ಆ ಕಲ್ಮಶಗಳನ್ನ ಹೊರಗಡೆ ಹಾಕೋಂಥ ಕೆಲಸ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಪ್ರತಿಯೊಂದು ಆರ್ಗನ್ಸ್ಗೂ ಅದರದ್ದೇ ಆದಂಥ ಟೈಮ್ ಇದೆ. ಆ ಟೈಮಲ್ಲಿ ನಾವು ನಿದ್ರೆ ಮಾಡೋದನ್ನು ಬಿಟ್ಟು ನಾವು ಮೊಬೈಲ್ ನೋಡಿಕೊಂಡು ಅಥವಾ ಬೇರೆ ಯಾವುದೇ ಒಂದು ಬೇರೆ ಆ್ಯಕ್ಟಿವಿಟೀಸ್ನ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಆ ಆ್ಯಕ್ಟಿವಿಟಿಗೆ ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ, ಅದು ಕಂಪ್ಲೀಟ್ ಆಗಲ್ಲ. ಹಾಗಾಗಿ ನಾವು ಕರೆಕ್ಟ್ ಟೈಮ್ಗೆ ನಾವು ನಿದ್ರೆ ಮಾಡೋದ್ರಿಂದನೂ ಕೂಡ ನಾವು ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು. ಹೀಗೆ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಾವು ಆರಾಮಾಗಿ ಮನೇಲಿ ಇದ್ಕೊಂಡೇ ಮನೆ ಫುಡ್ ತಿನ್ಕೊಂಡೇ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಮಾಡಿಕೊಂಡೇ ವೆಯ್ಟ್ ರಿಡ್ಯೂಸ್ ಆಗ್ಬೋದು. ಮತ್ತು ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ, ನಾವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು 10ರಿಂದ 15 ನಿಮಿಷಗಳ ಮುಂಚೆ 1 ಲೋಟ ನೀರು ಕುಡಿದ್ರೆ ನಾವು ತಿಂತಕ್ಕಂಥ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಊಟ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಸಲಾಡ್ಸ್ಗಳನ್ನಾಗಿರ್ಬೋದು, ಅಂದರೆ ಸೌತೆಕಾಯಿ, ಕ್ಯಾರೆಟು, ಕ್ಯಾಬೇಜು, ಮೂಲಂಗಿ ಈ ಥರ ಅದನ್ನು ಫಸ್ಟು ತಿಂದು ಅದರ ನಂತರ ಊಟ ಮಾಡೋದ್ರಿಂದ, ಅಂದರೆ ಬೇರೆ ರೈಸ್, ಸಾಂಬಾರು ಅಥವಾ ಚಪಾತಿ ಈ ಥರ ತಿನ್ನೋದ್ರಿಂದ ನಾವು ನೆಕ್ಸ್ಟ್ ತಿನ್ನೋಂತಹ ಕ್ವಾಂಟಿಟಿ ಕೂಡ ಕಡಿಮೆ ಆಗುತ್ತೆ. ಬಿಕಾಸ್ ನಮ್ಮ ಹೊಟ್ಟೆನ ಸಲಾಡ್ಸೇ ಆಲ್ಮೋಸ್ಟ್ ಫಿಲ್ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ನಾವು ತಗೊಳ್ತಕ್ಕಂತಹ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಾವು ವೆಯ್ಟ್ ರಿಡ್ಯೂಸ್ ಮಾಡ್ಕೋಬೋದು. ಹಾಗಾಗಿ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಹತ್ರ ಏನು ಕೇಳ್ಕೊತೀನಿ ಅಂದರೆ, ನೀವು ಯಾವುದೇ ಒಂದು ಡಯಟನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕರೆಕ್ಟ್ ಆದಂತಹ ಒಂದು ಇನ್ಫಾರ್ಮೇಷನ್ನ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಈ ಥರ ಎಲ್ಲ ಶಾರ್ಟ್ಕಟ್ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಜೀವಕ್ಕೆ ತೊಂದರೆ ಮಾಡ್ಕೋಬೇಡಿ.
ಸಕ್ಸಸ್ಗೆ ಯಾವುದೇ ರೀತಿಯ ಶಾರ್ಟ್ಕಟ್ ಇಲ್ಲ. ನಮಗೆ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ನಾವು ಎಫರ್ಟ್ ಹಾಕಲೇಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.